ನಿಮಗೆ ಅನ್ರಿಜಿಸ್ಟರ್ಡ್ ವೆಹಿಕಲ್ಲು ಸುಮಾರು 6ರಿಂದ 7 XUV 700 ಇದೆ. 7ರಿಂದ 8 ವೆಹಿಕಲ್ಲು ತಾರ್ಗಳಿದಾವೆ, ಅದು ಕೂಡ ಸಿಂಗಲ್ ಓನರ್ ಗಾಡಿಗಳು. ಸರ್ ಇದು ಮ್ಯಾನುಫ್ಯಾಕ್ಚರಿಂಗ್ ವಾರಂಟಿಯಲ್ಲೇ ಬರುತ್ತೆ ನಿಮಗೆ. ಓಕೆ, ನೀವು ರಿಜಿಸ್ಟರ್ಡ್ ಆಗಿರೋ ವೆಹಿಕಲ್ ತಗೋಬೇಕಂದ್ರೆ ಮಹೇಂದ್ರ ಫಸ್ಟ್ ಚಾಯ್ಸ್ ಕಡೆಯಿಂದ 1 year ವಾರಂಟಿ ಕೊಡ್ತೀವಿ 7 year ವೆಹಿಕಲ್ಗೆ, 2 years ವಾರಂಟಿ ಕೊಡ್ತೀವಿ 5 years ವೆಹಿಕಲ್ಗೆ. ಸೊ ಲೋನ್ ಕೂಡ ನಿಮಗೆ ಅವೈಲೇಬಲ್ ಇದೆ ಸರ್. ಇವಾಗ ಡೆಮೋ ವೆಹಿಕಲ್ಗೆ ನೀವು ಹೋಗ್ತೀರಾ ಅಂತಂದ್ರೆ ನ್ಯೂ ಕಾರ್ದ ರೇಟ್ ಆಫ್ ಇಂಟ್ರೆಸ್ಟ್ ಏನು ಬರುತ್ತೆ ಅದೇ ನಿಮಗೆ ಬರುತ್ತೆ. ಇಲ್ಲ ನಮ್ಮ ಹತ್ರ ನಾರ್ಮಲ್ ರಿಜಿಸ್ಟರ್ಡ್ ವೆಹಿಕಲ್ನ ತಗೊಂತೀರಾ ಅಂತಂದ್ರೆ ಬೇರೆ ಕಡೆಗಿಂತ ಕಮ್ಮಿ ಕಂಪೇರ್ ಮಾಡಿದ್ರೆ ಅದಕ್ಕಿಂತ ಕಮ್ಮಿಗೆ ನಾವು ಮಾಡಿಸ್ಕೊಡ್ತೀವಿ. ಸೊ ಏನಂದ್ರೆ ಕಿಲೋಮೀಟರ್ಸ್ ಓಡಿರುತ್ತೆ, ನಿಮಗೆ ಮ್ಯಾನುಫ್ಯಾಕ್ಚರಿಂಗ್ ವಾರಂಟಿ ಬರುತ್ತೆ, ಇನ್ಶೂರೆನ್ಸ್ ಬರುತ್ತೆ. ನ್ಯೂ ಕಾರ್ಸ್ ಅಲ್ಲಿ ಏನು ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ ಸೇಮ್ ಬರುತ್ತೆ. ಆಗಿ ಬರುವಂತ ವಾರಂಟಿ ಅಲ್ಲ, ಮಹೇಂದ್ರದಿಂದ ಕೊಡುವಂತ ವಾರಂಟಿ. ನೋಡಿ ಇಲ್ಲೊಂದಿಷ್ಟು ಕಾರ್ಗಳಿದಾವೆ, ಶೋರೂಮ್ ಅಲ್ಲಿ ತಗೊಳೋದಕ್ಕಿಂತ 3 ಲಕ್ಷದಿಂದ 5 ಲಕ್ಷ ರೂಪಾಯಿ ಕಮ್ಮಿ ಕೊಡ್ತಾರೆ. ಅದಲ್ದಲೆ ಇಲ್ಲಿ ತಗೊಳ್ತಕ್ಕಂಥ ಪ್ರತಿ ಕಸ್ಟಮರು ನೀವೇ ಫಸ್ಟ್ ಓನರ್ ಆಗಿರ್ತೀರಾ. ಯಾಕಪ್ಪ ಅಂದ್ರೆ ಇವೆಲ್ಲ ಅನ್ರಿಜಿಸ್ಟರ್ಡ್ ವೆಹಿಕಲ್, ಶೋರೂಮ್ ಡೆಮೋ ವೆಹಿಕಲ್. ಇವು ನೀವೇನ್ ಪರ್ಚೇಸ್ ಮಾಡ್ತಿರೋ ಲೆಸ್ ಡ್ರಿವನ್ ವೆಹಿಕಲ್ ಆಗಿರುತ್ತೆ. ಇದು ಯಾವುದೇ ರೀತಿ ಓನರ್ಗೆ ರಿಜಿಸ್ಟರ್ ಆಗಿರೋದಿಲ್ಲ. ನೀವು ತಗೊಳ್ತೀರಂದ್ರೆ ನೀವೇ ಫಸ್ಟ್ ಓನರ್ ಈ ಗಾಡಿಗಳಿಗೆ. ಅದಷ್ಟೇ ಅಲ್ಲ, ಲೋ ಬಡ್ಜೆಟ್ ವೆಹಿಕಲ್ಗಳು ಕೂಡ ಇದಾವೆ. ಸ್ವಿಫ್ಟ್ 2 ಇದಾವೆ, ಗ್ರಾಂಡ್ i10 ಇದೆ, ವ್ಯಾಗನರ್ ಇದೆ, i20 ಇದೆ, i10 ಕೂಡ ಇದೆ. ಸೊ ಹಾಗೆ ಬೊಮ್ಮನಹಳ್ಳಿ ಮೆಟ್ರೋ ಸ್ಟೇಷನ್ ಇಂದ ನಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಲೆಫ್ಟ್ ಸೈಡ್ ಇದೆ ಶಿರೀಶ್ ಆಟೋ ಕಾರ್ ಅಂಡ್ ಬೈಕ್ ಸ್ಟೋರ್ ಅಂತೇಳಿ. ಸೊ ಇಲ್ಲಿ ಏನಕ್ಕಪ್ಪ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ನಿಮಗೆ ಅನ್ರಿಜಿಸ್ಟರ್ಡ್ ವೆಹಿಕಲ್ಲು ಸುಮಾರು 6ರಿಂದ 7 XUV 700 ಇದೆ. ಅದಾದ ನಂತರ ಬಲೆರೋ ಇದೆ, ಬಲೆರೋ ನಿಯೋ ಇದೆ. ನೀವೇ ಫಸ್ಟ್ ಓನರ್ ಆಗ್ತೀರಾ. ಅಂದರೆ ಶೋರೂಮ್ ಡೆಮೋ ಗಾಡಿಗಳನ್ನ ಸೇಲ್ ಮಾಡ್ತಾ ಇದ್ದಾರೆ. ಅದಲ್ದಲೆ ಸುಮಾರು 7ರಿಂದ 8 ವೆಹಿಕಲ್ಲು ತಾರ್ಗಳಿದಾವೆ, ಅದು ಕೂಡ ಸಿಂಗಲ್ ಓನರ್ ಗಾಡಿಗಳು. ಬನ್ನಿ ಒಳಗಡೆ ಹೋಗೋಣ, ಶೋರೂಮ್ ಒಳಗಡೆ ತೋರಿಸ್ತೀನಿ. ಯಾರೆಲ್ಲ XUV 700 ಪರ್ಚೇಸ್ ಮಾಡ್ಬೇಕಂತೀರೋ ನೋಡಿ, ಎಲ್ಲ ಶೋರೂಮ್ ಡೆಮೋ ವೆಹಿಕಲ್ ಇದೆ, ಅನ್ರಿಜಿಸ್ಟರ್ಡ್ ವೆಹಿಕಲ್ಲು. ನೀವೇ ಸಿಂಗಲ್ ಓನರ್ ಆಗ್ತೀರಾ, ನೀವೇ ಫಸ್ಟ್ ಓನರ್ ಆಗ್ತೀರಾ. ಮತ್ತು ಇವ್ರ ಹತ್ರ ಲೋನ್ ಫೆಸಿಲಿಟೀಸ್ ಇದೆ, ಮತ್ತು ವಾರಂಟಿ ಇದೆ, ಎಲ್ಲ ಥರ ಗಾಡಿಗಳು ಇದೆ. ಇದಲ್ದಲ್ಲೇ ಲೋ ಬಡ್ಜೆಟ್ ಬೇಕಂದರೆ ಅರೌಂಡ್ 1 ಲಕ್ಷದಿಂದನೇ ಇವ್ರ ಹತ್ರ ಕಾರ್ ಸ್ಟಾರ್ಟ್ ಆಗುತ್ತೆ. 1 ಲಕ್ಷ ರೂಪಾಯಿಂದನೇ ಕಾರ್ನ ಪರ್ಚೇಸ್ ಮಾಡ್ಬೋದು. ವಿತ್ ವಾರಂಟಿ ಜೊತೆ ಇವ್ರು ಎಲ್ಲ ಕಾರ್ಗಳನ್ನ ಡೀಲ್ ಮಾಡ್ತಕ್ಕಂಥದ್ದು. ನೋಡಿ ಇಲ್ಲೊಂದಿಷ್ಟು ಕಾರ್ಗಳಿದಾವೆ, ಶೋರೂಮಲ್ಲಿ ತಗೊಳೋದಕ್ಕಿಂತ 3 ಲಕ್ಷದಿಂದ 5 ಲಕ್ಷ ರೂಪಾಯಿ ಕಮ್ಮಿ ಕೊಡ್ತಾರೆ. ಅದಲ್ದಲೆ ಇಲ್ಲಿ ತಗೊಳ್ತಕ್ಕಂಥ ಪ್ರತಿ ಕಸ್ಟಮರು ನೀವೇ ಫಸ್ಟ್ ಓನರ್ ಆಗಿರ್ತೀರಾ. ಈ ವೆಹಿಕಲ್ಗಳ ಬಗ್ಗೆ ಮಾಹಿತಿನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಪವನ್ ಅವರಿದ್ದಾರೆ, ಹಾಗೇನೆ ಸಮಂತ್ ಅವರಿದ್ದಾರೆ. ಸರ್ ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ಓಕೆ ಸರ್, ನಾನು ಸೂಪರ್ ಆಗಿದ್ದೀನಿ. ಶೋರೂಮ್ ಡೆಮೋ ವೆಹಿಕಲ್ ಎಲ್ಲಿ ಸಿಗುತ್ತೆ ಅಂತ ತುಂಬ ಜನ ಹುಡುಕ್ತಾ ಇರ್ತಾರೆ. ಅಂಥವ್ರಿಗೆ XUV 700 ಸುಮಾರು ಒಂದು 5ರಿಂದ 6 ವೆಹಿಕಲ್ ಇದೆ ಅಂತ ಹೇಳಿದ್ರಿ ಅಲ್ವಾ? ಎಲ್ಲ ಅನ್ರಿಜಿಸ್ಟರ್ಡ್ ವೆಹಿಕಲ್, ಎಲ್ಲ ಅನ್ರಿಜಿಸ್ಟರ್ಡ್ ಡೆಮೋ ತಗೊಂತಕ್ಕಂಥವ್ರೆ ಸಿಂಗಲ್ ಓನರ್. ಹೌದು ಸರ್. ಆಗಿ ಬರುವಂತ ವಾರಂಟಿ ಅಲ್ಲ, ಮಹೇಂದ್ರದಿಂದ ಕೊಡುವಂತ ವಾರಂಟಿ. ನಿಮಗೆ ಆಲ್ ಓವರ್ ಇಂಡಿಯಾದಲ್ಲಿ ನೀವು ಎಲ್ಲೇ ನಮ್ಮ ಸರ್ಟಿಫೈಡ್ ಶೋರೂಮ್, ಲೈಕ್ ನಮ್ದು ಸರ್ಟಿಫೈಡ್ ವಾರಂಟಿ ಕೊಡುವಂಥದ್ದು ಮಹೇಂದ್ರ ಎಲ್ಲೇ ಕೊಡಿದ್ರು ಕೂಡ ನೀವು ಕ್ಲೈಮ್ ಮಾಡ್ಕೊಬೋದು ಸರ್. ಫಸ್ಟ್ ಓನರ್ ಅವರೇ, ಫಸ್ಟ್ ಓನರ್ ಅವರೇ ಆಗ್ತಾರೆ. ಪ್ರತಿಯೊಂದು RTO ಪ್ರೊಸೆಸ್ ಏನಿದೆಯಾ ನೀವೇ ನಾವೇ ಮಾಡ್ಕೊಡ್ತೀವಿ ವಿತ್ ವಾರಂಟಿ ಕೊಡ್ತೀವಿ. ವಿತ್ ವಾರಂಟಿ, ವಿತ್ ಮ್ಯಾನುಫ್ಯಾಕ್ಚರಿಂಗ್ ವಾರಂಟಿ ಬರುತ್ತೆ. ಓಕೆ, ಇವು ಗಾಡಿಗಳು ಯಾವ ತರ ವಾರಂಟಿ, ಬೇರೆ ಗಾಡಿಗಳೆಲ್ಲ ಯಾವ ತರ ವಾರಂಟಿ? ಸರ್ ಇದು ಮ್ಯಾನುಫ್ಯಾಕ್ಚರಿಂಗ್ ವಾರಂಟಿಯಲ್ಲೇ ಬರುತ್ತೆ ನಿಮಗೆ. ಓಕೆ, ನೀವು ರಿಜಿಸ್ಟರ್ಡ್ ಆಗಿರೋ ವೆಹಿಕಲ್ ತಗೋಬೇಕಂದ್ರೆ ಮಹೇಂದ್ರ ಫಸ್ಟ್ ಚಾಯ್ಸ್ ಕಡೆಯಿಂದ 1 year ವಾರಂಟಿ ಕೊಡ್ತೀವಿ 7 year ವೆಹಿಕಲ್ಗೆ, 2 years ವಾರಂಟಿ ಕೊಡ್ತೀವಿ 5 years ವೆಹಿಕಲ್ಗೆ. ಸೊ ಅಂದರೆ ನೀವು ಹೇಳೋ ಪ್ರಕಾರ 5 ವರ್ಷದ ಒಳಗಡೆ ಇರ್ತಕ್ಕಂಥ ಗಾಡಿಗಳಿಗೆ 2 ವರ್ಷ ವಾರಂಟಿ ಕೊಡ್ತೀರಾ, 7 ವರ್ಷದ ಒಳಗಡೆ ಇರ್ತಕ್ಕಂಥ ವೆಹಿಕಲ್ಗಳಿಗೆ 1 ವರ್ಷ ವಾರಂಟಿ ಕೊಡ್ತೀರಾ ನಿಮ್ಮ ಕಂಪನಿ ಕಡೆಯಿಂದಾನೆ ಅಲ್ವಾ? ಲೋನ್ ಎಲ್ಲ ಯಾವ ಥರ ಇದೆ ಸರ್? ಲೋನ್ ಕೂಡ ನಿಮಗೆ ಅವೈಲೇಬಲ್ ಇದೆ ಸರ್. ಇವಾಗ ಡೆಮೋ ವೆಹಿಕಲ್ಗೆ ನೀವು ಹೋಗ್ತೀರಾ ಅಂತಂದ್ರೆ ನ್ಯೂ ಕಾರ್ದ ರೇಟ್ ಆಫ್ ಇಂಟ್ರೆಸ್ಟ್ ಏನು ಬರುತ್ತೆ ಅದೇ ನಿಮಗೆ ಬರುತ್ತೆ. ಇಲ್ಲ ನಮ್ಮ ಹತ್ರ ನಾರ್ಮಲ್ ರಿಜಿಸ್ಟರ್ಡ್ ವೆಹಿಕಲ್ನ ತಗೊಂತೀರಾ ಅಂತಂದ್ರೆ ಬೇರೆ ಕಡೆಗಿಂತ ಕಮ್ಮಿ ಕಂಪೇರ್ ಮಾಡಿದ್ರೆ ಅದಕ್ಕಿಂತ ಕಮ್ಮಿಗೆ ನಾವು ಮಾಡಿಸ್ಕೊಡ್ತೀವಿ ಸರ್. ಈಗ XUV 700 ಎಲ್ಲ ಶೋರೂಮಲ್ಲಿ ತಗೊಳೋದಕ್ಕೂ ನಿಮ್ಮ ಹತ್ರ ತಗೊಳೋದಕ್ಕೆ ಏನು ಸರ್ ಡಿಫ್ರೆನ್ಸ್? ಸರ್ 3ರಿಂದ 4 ಲಕ್ಷ ಡಿಸ್ಕೌಂಟ್ ಅಲ್ಲಿ ಕೊಡ್ತೀವಿ. ಶೋರಾ? ಶ್ಯೂರ್ ಸರ್. ತಗೊಳ್ತಕ್ಕಂಥವ್ರೆ ಫಸ್ಟ್ ಓನರ್. ಹೌದು ಸರ್. ಅದು ಸರ್ ಅನ್ರಿಜಿಸ್ಟರ್ಡ್ ವೆಹಿಕಲ್ ಎಷ್ಟಿದೆ ಅಂತ ಹೇಳಿದ್ರೆ, ಅದೇ ಥರ ರಿಜಿಸ್ಟರ್ಡ್ ವೆಹಿಕಲ್ ಕೂಡ ಇದಾವೆ ನಿಮ್ಮ ಹತ್ರ? ರಿಜಿಸ್ಟರ್ಡ್ ವೆಹಿಕಲ್ಸ್ ಇದಾವೆ ಸರ್, 3ರಿಂದ 4 ಗಾಡಿಗಳಿದಾವೆ, ಮತ್ತೆ ಬರೋದು ಇದಾವೆ ಸರ್. ಓಕೆ, ಈ ಗಾಡಿಗಳ ಬಗ್ಗೆ ಮಾತಾಡೋದಾದ್ರೆ ಶೋರೂಮಲ್ಲಿ ನಾವು ತಗೊಳ್ಳೋ ಹೊಸ ಗಾಡಿಗೂ ನಿಮ್ಮಲ್ಲಿ ತಗೊಳ್ತಕ್ಕಂಥ ಈ ಗಾಡಿಗಳಿಗೆ ಏನು ಡಿಫ್ರೆನ್ಸ್? ಸರ್ ಆ ಥರ ಡಿಫ್ರೆನ್ಸ್ ಅಂತ ಏನು ಇರೋದಿಲ್ಲ. ಸೇಮ್ ಒಂದು ಏನಂದರೆ ಕಿಲೋಮೀಟರ್ಸ್ ಓಡಿರುತ್ತೆ, ನಿಮಗೆ ಮ್ಯಾನುಫ್ಯಾಕ್ಚರಿಂಗ್ ವಾರಂಟಿ ಬರುತ್ತೆ, ಇನ್ಶೂರೆನ್ಸ್ ಬರುತ್ತೆ. ನ್ಯೂ ಕಾರ್ಸ್ ಅಲ್ಲಿ ಏನು ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ ಸೇಮ್ ಬರುತ್ತೆ ಸರ್. ಅದೇ ಇಂಟ್ರೆಸ್ಟ್? ಹೌದು ಸರ್. ಹೊಸ ಕಾರ್ ತಗೊಂಡಾಗ ಏನು ರೇಟ್ ಆಫ್ ಇಂಟ್ರೆಸ್ಟ್ ಆಗ್ತಾರೋ ಅದೇ ಇಂಟ್ರೆಸ್ಟ್ ಅಲ್ಲಿ? ಹೌದು ಸರ್, ಚೇಂಜಸ್ ಏನಿರೋದಿಲ್ಲ. ಓಕೆ, ಸೂಪರ್. ಹಾಗಾದ್ರೆ ಲೋನ್ ಫೆಸಿಲಿಟೀಸ್ ಕೂಡ ಇದೆ ಸರ್ ನಿಮ್ಮ? ಹೌದು ಸರ್, ಲೋನ್ ಕೂಡ ಅವೈಲೇಬಲ್ ಇದೆ ನಮ್ಮ ಹತ್ರ. ಸೊ ಇದು ವಾರಂಟಿ ಅಂತ ಮಾತಾಡ್ತಾ ಇದ್ರಲ್ಲ, ಈ ವಾರಂಟಿ ಏನು ಬೊಮ್ಮನಹಳ್ಳಿಲಿ ಇರ್ತಕ್ಕಂಥ ಶಿರೀಶ್ ಆಟೋ ಕಾರ್ ಅಂಡ್ ಬೈಕ್ ಶೋರೂಮ್ ಇಂದ ಮಾತ್ರನಾ, ಅಥವಾ ಓವರ್ ಆಲ್ ಮಹೀಂದ್ರ ಫಸ್ಟ್ ಚಾಯ್ಸ್ ಕಾರ್ಸ್ ಅಂಡ್ ಬೈಕ್ಸ್ ಕಡೆಯಿಂದನಾ? ಸರ್ ಇದು ನಾರ್ಮಲ್ ಆಗಿ ಬರುವಂತ ವಾರಂಟಿ ಅಲ್ಲ, ಮಹೇಂದ್ರದಿಂದ ಕೊಡುವಂತ ವಾರಂಟಿ. ನಿಮಗೆ ಆಲ್ ಓವರ್ ಇಂಡಿಯಾದಲ್ಲಿ ನೀವು ಎಲ್ಲೇ ನಮ್ಮ
ಸರ್ಟಿಫೈಡ್ ಶೋರೂಮ್ ಲೈಕ್ ನಮ್ದು ಸರ್ಟಿಫೈಡ್ ವಾರಂಟಿ ಕೊಡುವಂಥದ್ದು. ಮಹೇಂದ್ರ ಎಲ್ಲೇ ಕೊಡಿದ್ರು ಕೂಡ ನೀವು ಕ್ಲೈಮ್ ಮಾಡ್ಕೊಬೋದು ಸರ್. ಸೊ ಆಲ್ ಓವರ್ ಇಂಡಿಯಾ ಕಡೆಯಿಂದ ಕೊಡ್ತಾ ಇರೋದು. ಹೌದು ಸರ್, ಹಾಗಾದ್ರೆ ಜಾಸ್ತಿ ತಡ ಮಾಡೋದು ಬೇಡ, ಕಾರ್ಗಳ ಬಗ್ಗೆ ಮಾಹಿತಿನ ಕಲೆಕ್ಟ್ ಮಾಡೋಣ ಸರ್. ಓಕೆ, ಸೊ ನೋಡಿ ಸ್ನೇಹಿತರೆ, ಈ ವಿಡಿಯೋದಲ್ಲಿ XUV ಮಹೀಂದ್ರ 700 ಹಾಗೆ ಲೇಟೆಸ್ಟ್ 2 months ಓಲ್ಡ್ ಇರ್ತಕ್ಕಂಥ ಥಾರ್ ಇದೆ. ಅದಾದ ನಂತರ ಹೊರಗಡೆ ಕೂಡ ಗಾಡಿಗಳನ್ನ ನೋಡಿದ್ರಿ ಡಿಸ್ಪ್ಲೇಲಿದೆ. ಸೊ ಇದು ಬಿಟ್ಟು ಕೂಡ 1 ಲಕ್ಷ ರೂಪಾಯಿಂದನೇ ಕಾರ್ನ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ರ. ಸೊ 1 ಲಕ್ಷ ರೂಪಾಯಿಂದನೇ ಶುರು. ಹೌದು ಸರ್, 1 ಲಕ್ಷದಿಂದನೂ ನಿಮಗೆ ವೆಹಿಕಲ್ ನಮ್ಮ ಹತ್ರ ಅವೈಲೇಬಲ್ ಇದೆ. ಸೊ ಯಾರಿಗೆಲ್ಲ ಬೇಕು, ಸೊ ಮೇಜರ್ ಆಗಿ ಬೊಮ್ಮನಹಳ್ಳಿ ಮೆಟ್ರೋ ಸ್ಟೇಷನ್ ತುಂಬ ಹತ್ರ ಇದೆ. ಯಾರಾದರೂ ಬರ್ತಕ್ಕಂಥವ್ರು ನಿಮ್ಮ ಏರಿಯಾ ನಿಯರ್ ಮೆಟ್ರೋ ಸ್ಟೇಷನ್ ಇದೆ, ಅಲ್ಲೇ ಕಾರ್ನ ವೆಹಿಕಲ್ ಮಾಡಿ ಬರ್ಬೋದು. ಇಲ್ಲ ಬೇರೆ ಊರುಗಳಿಂದ ಬರ್ತಕ್ಕಂಥವ್ರು ಮೆಜೆಸ್ಟಿಕ್ಕಿಂದ ಮೆಟ್ರೋ ಹೊತ್ಕೊಂಡು ಸೀದಾ ಬೊಮ್ಮನಹಳ್ಳಿಗೆ ಬಂದರೆ ಅಲ್ಲಿಂದ ಬೈ ವಾಕ್ ಥ್ರೂನೇ ನೀವು ಬರ್ಬೋದು ಶೋರೂಮ್ಗೆ. ಹಾಗಾಗಿ ಒಂದು ಪ್ರೈಮ್ ಲೊಕೇಶನ್ನಲ್ಲಿದೆ, ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಬೊಮ್ಮನಹಳ್ಳಿ ದೂರ ಇದೆ, ಹೇಗಪ್ಪ ಬರೋದು ಹಾಗೆಲ್ಲ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಬನ್ನಿ, ಜಾಸ್ತಿ ತಡ ಮಾಡೋದು ಬೇಡ, ವೆಹಿಕಲ್ಗಳ ಬಗ್ಗೆ ತೋರಿಸ್ತೀನಿ, ಜೊತೆಗೆ ಇಂಟೀರಿಯರು ತೋರಿಸ್ತೀನಿ, ಅನ್ರಿಜಿಸ್ಟರ್ಡ್ ವೆಹಿಕಲ್ ಯಾವ ಥರ ಇದೆ ಕಂಡೀಷನ್ ಒಳಗಡೆ ಅನ್ನೋದು ಕೂಡ. ಸರ್ ಇದು ನೋಡಿ XUV 700 AX7L ಲಕ್ಸುರಿ ವೇರಿಯಂಟು, ಬರೀ 30,000 ಓಡಿರುವಂಥ ಗಾಡಿ, 24 ಮಾಡಲು. ನೀವು ಇಂಟೀರಿಯರ್ ಕೂಡ ನೋಡ್ಬೋದು. ಅಂದರೆ 24 ಮಾಡಲ್ ಆದರೂ ಕೂಡ ಯಾರು ತೊಗೊಂತಾರೋ ಅವರೇ ಫಸ್ಟ್ ಓನರ್ ಅಲ್ವಾ? ಹೌದು. ಸೊ ಅನ್ರಿಜಿಸ್ಟರ್ಡ್ ವೆಹಿಕಲ್ ಇದೆ. ಹೌದು. ಸೊ ಶೋರೂಮಲ್ಲಿ ಹೋದಾಗ ಗಾಡಿ ನೋಡ್ಬೇಕಂತ ಹೋಗಿರ್ತೀವಿ. ಈಗ ಮಹೀಂದ್ರ ಶೋರೂಮ್ XUV 700 ತೊಗೊಳ್ತಕ್ಕಂಥವ್ರಿಗೆ ಸೊ ಆ ಥರ ಡೆಮೋ ವೆಹಿಕಲ್ಗಳನ್ನ ಇಲ್ಲಿ ಸಿಗ್ತಾ ಇದೆ ನಿಮಗೆ. ಅನ್ರಿಜಿಸ್ಟರ್ಡ್ ವೆಹಿಕಲ್ ನೀವು ಯಾರು ತೊಗೊಂತೀರೋ ನೀವೇ ಸಿಂಗಲ್ ಓನರ್ ಗಾಡಿಗಳು. ಯಾವ ಥರ ಪ್ರೈಸ್ ಮಾಡ್ತಾ ಇದ್ದೀರಾ ಸರ್ ಇದು? ಸರ್ ಇದು ಶೋರೂಮ್ ಪ್ರೈಸ್ಗಿಂತ ನಿಮಗೆ 3 ರಿಂದ 5 ಲಕ್ಷ ನೆಗೋಷಿಯಬಲ್ ಇರುತ್ತೆ. ಶೋರೂಮಲ್ಲಿ ಏನು ತಗೊಂತೀವೋ ಅದಕ್ಕಿಂತ 3 ಲಕ್ಷದಿಂದ 5 ಲಕ್ಷ ರೂಪಾಯಿ ಕಮ್ಮಿ ಸಿಗ್ತಾ ಇದೆ. ಹೌದು ಸರ್, ಅದರಲ್ಲೂ ಶೋರೂಮ್ ವಿಸಿಟ್ ಮಾಡಿ ನೆಗೋಷಿಯಬಲ್ ಇರುತ್ತೆ. ಇನ್ನು ನೆಗೋಷಿಯಬಲ್ ಒಂದೇ ಗಾಡಿ ಅಂತಲ್ಲ ಸರ್, ಅದೇ ತರ 6 ಗಾಡಿಗಳಿದೆ, ನೋಡ್ತಾ ಹೋಗ್ಬೋದು. ಎಲ್ಲ ಅನ್ರಿಜಿಸ್ಟರ್ಡ್ ವೆಹಿಕಲ್. ಹೌದು ಸರ್. ಸೊ ನೋಡಿ 6 XUV 700 ಗಾಡಿಗಳಿದಾವೆ. ಸೊ 6ರಲ್ಲಿ ಯಾವ್ದು ಬೇಕಾದರೂ ಪರ್ಚೇಸ್ ಮಾಡ್ಬೋದು. ಪ್ರತಿಯೊಂದು ಕೂಡ ಅನ್ರಿಜಿಸ್ಟರ್ಡ್ ವೆಹಿಕಲ್. ಯಾರು ತಗೊಂತೀರೋ ಅವರೇ ಸಿಂಗಲ್ ಓನರ್ ಆಗಿರ್ತೀರಾ. ಲೆಸ್ ಡ್ರಿವನ್ ವೆಹಿಕಲ್ ಆಗಿರುತ್ತೆ. ಸೊ ನೋಡಿ ಎಷ್ಟು ಕಲರ್ಸ್ ಅಲ್ಲಿ ಬೇಕು ನೋಡ್ತಾ ಇರ್ಬೋದು. ನಿಮಗೆ ವೈಟ್ ಬೇಕಂದ್ರೆ ವೈಟು, ಬ್ಲೂ ಬೇಕಂದ್ರೆ ಬ್ಲೂ, ಬ್ಲಾಕ್ ಬೇಕಂದ್ರೆ ಬ್ಲಾಕ್ ಕೂಡ ಇದೆ. ಬ್ಲೂ, ವೈಟ್, ಬ್ಲಾಕ್ ಸುಮಾರು ಮಲ್ಟಿ ಕಲರ್ಸ್ ಅಲ್ಲಿ XUV 700 ಇದಾವೆ. ಸೊ ಸಿರೀಸ್ ಆಟೋ ಕಾರ್ ಅಂಡ್ ಬೈಕ್ಸ್ ಬೊಮ್ಮನಹಳ್ಳಿ ಶೋರೂಮ್ಗೆ ನೀವು ವಿಸಿಟ್ ಮಾಡ್ಬೋದು. ಯಾವ ವೆಹಿಕಲ್ ಬೇಕಾದ್ರೆ ನೋಡ್ಬೋದು. ಲೋನ್ ಬೇಕಂದ್ರೆ ಲೋನು ಸಿಗುತ್ತೆ, ನಿಮಗೆ ನೆಗೋಷಿಯಬಲ್ ಕೂಡ ಸಿಗುತ್ತೆ. ಕಾಂಟ್ಯಾಕ್ಟ್ ಮಾಡ್ಬೋದು. ಸರ್ ಇದು 25 ಮಾಡಲು ಡೀಸೆಲ್ ಆಟೋಮೆಟಿಕ್ ಗಾಡಿ, ಎಬೋನಿ ಬ್ಲ್ಯಾಕ್ ಸರ್. ಇದು ಕೂಡ XUV 700 ಕಂಡೀಷನ್ ಕೂಡ ನೋಡ್ಕೊಳ್ಳಿ, ಇಂಟೀರಿಯರ್ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಮ್ಯಾನುಫ್ಯಾಕ್ಚರಿಂಗ್ ವಾರಂಟಿ ಬರುತ್ತೆ, 3 years ಇನ್ಶೂರೆನ್ಸ್ ಸಹ ಕೊಡ್ತಾ ಇದೀವಿ ಗಾಡಿಗೆ. 25 ಮಾಡಲ್. ಹೌದು ಸರ್. ಡೀಸೆಲ್ ಆಟೋ ಗಾಡಿ ಇದು ಸರ್ 10,700 ಓಡಿದೆ ಸರ್ ಗಾಡಿ. 10,700 ಕಿಲೋಮೀಟರ್ ಓಡಿರ್ತಕ್ಕಂಥ ಗಾಡಿ. ವೆರಿ ಲೆಸ್ ಡ್ರಿವನ್ ವೆಹಿಕಲ್ ವಿತ್ ಕಂಪನಿ ವಾರಂಟಿ ಇರ್ತಕ್ಕಂಥ ವೆಹಿಕಲ್. ಹೌದು ಸರ್. ಓಕೆ, ಸೊ ಏನ್ ಪ್ರೈಸ್ ಹೇಳ್ತಾ ಇದ್ದೀರಾ ಇದನ್ನ? ಸರ್ ಬನ್ನಿ, ಶೋರೂಮ್ ಪ್ರೈಸ್ಗಿಂತ ನಿಮಗೆ 3 ರಿಂದ 4 ಎಲ್ಲ ಅಷ್ಟೇ 3 ರಿಂದ 5 ಲಕ್ಷ ರೂಪಾಯಿ ಕಮ್ಮಿ ಆಗುತ್ತೆ. ಹೌದು ಸರ್. ಸೊ ಇದು ಬಿಟ್ಟು ನೆಕ್ಸ್ಟ್ ಯಾವ್ದಿದೆ ಸರ್? ಇದು ರಿಜಿಸ್ಟರ್ಡ್ ವೆಹಿಕಲ್ ಇದೆ, 22 ಮಾಡಲ್ ಪೆಟ್ರೋಲ್ ಆಟೋಮೆಟಿಕ್, 41,500 ಡ್ರಿವನ್ ಇದೆ. ಶೋರೂಮ್ ವಿಸಿಟ್ ಮಾಡಿ ಬೆಸ್ಟ್ ಪ್ರೈಸ್ ಕ್ಲೋಸ್ ಮಾಡೋಣ. 22 ಮಾಡಲ್ ಅಲ್ವಾ? ಹೌದು ಸರ್. ಸಿಂಗಲ್ ಓನರ್ ಗಾಡಿ. ಹೌದು ಸರ್. ಸೊ ಇದ್ರ ಅನ್ರಿಜಿಸ್ಟರ್ಡ್ ವೆಹಿಕಲ್ ಅಲ್ಲ ಇದು? ಇಲ್ಲ ಇಲ್ಲ, ಇದು ಆಲ್ರೆಡಿ ಒಂದು ಕಸ್ಟಮರ್ ಬೈ ಮಾಡಿದ್ದಾರೆ. ಹೌದು ಸರ್. ಈಗ ಯಾರಾದ್ರೂ ಇಂಟ್ರೆಸ್ಟ್ ಇರ್ತಕ್ಕಂಥವ್ರು ಈ ಗಾಡಿನ ಪರ್ಚೇಸ್ ಮಾಡಬಹುದು. ಹೌದು ಸರ್. ಓಕೆ, ನೆಕ್ಸ್ಟ್ ಇದು ಅನ್ರಿಜಿಸ್ಟರ್ಡ್ ವೆಹಿಕಲ್ ಸರ್? ಹೌದು ಸರ್. ಇದು ಡೀಸೆಲ್ ಆಟೋಮೆಟಿಕ್ 25 ಮಾಡಲ್, ಬರೀ 9,000 ಡ್ರಿವನ್ ಇದೆ. ಬರೀ 9,000? ಹೌದು ಸರ್, ಬರೀ 9,000. ಯಾವ ಮಾಡಲ್ ಅಂದ್ರಿ? AX7L ಸರ್. ಡೀಸೆಲ್ ಆಟೋಮೆಟಿಕ್ AX7L. ಹೌದು ಸರ್. ಓಕೆ, ಇದು 25 ಮಾಡಲ್ ಸರ್. ಸೊ ಹಾಗೆ ನೆಕ್ಸ್ಟ್ ಇನ್ನೊಂದಿದೆ XUV 700. ಇದು ಯಾವ ಮಾಡಲ್ ಸರ್? ಇದು 23 ಮಾಡಲ್ ಪೆಟ್ರೋಲ್ ಮ್ಯಾನ್ಯುವಲ್ ಸರ್. ಇದು ಅನ್ರಿಜಿಸ್ಟರ್ಡ್ ವೆಹಿಕಲ್. ನಿಮಗೆ ಶೋರೂಮ್ ಪ್ರೈಸ್ ಗಿಂತ 3 ರಿಂದ 4 ಲಕ್ಷ ಕಡಿಮೆಗೆ ಸಿಗುತ್ತೆ. ಶೋರೂಮ್ ವಿಸಿಟ್ ಮಾಡಿ, ಆ ಪ್ರೈಸ್ ಅಲ್ಲಿ ನೆಗೋಷಿಯಬಲ್ ಇರುತ್ತೆ. ಸೊ ಹಾಗೆ ನೆಕ್ಸ್ಟ್ ವೆಹಿಕಲ್ ಬ್ಲೂ ಇದೆ ಸರ್. ಇದು 25 ಮಾಡಲ್ ಡೀಸೆಲ್ ಆಟೋಮೆಟಿಕ್. ಇದು ಸಹ 9,300 ಓಡಿದೆ ಗಾಡಿ. ಓಕೆ, ಶೋರೂಮ್ ಪ್ರೈಸ್ ಗಿಂತ 3 ರಿಂದ 4 ಅನ್ರಿಜಿಸ್ಟರ್ಡ್ ವೆಹಿಕಲ್ ತಗೊಂಡ್ರೆ ಫಸ್ಟ್ ಓನರ್. ಹೌದು ಸರ್. ನೆಕ್ಸ್ಟ್ ಇನ್ನೊಂದು XUV 700 ಸರ್. ಇದು 23 ಮಾಡಲ್ ಡೀಸೆಲ್ ಮ್ಯಾನ್ಯುವಲ್ ಸರ್. ಇಂಟೀರಿಯರ್ ಸಹ ನೋಡ್ಬೋದು, ಸೇಮ್ ನಿಮಗೆ ಶೋರೂಮ್ ಮೇಂಟೆನೆನ್ಸ್ ಅಲ್ಲೇ ಸಿಗುತ್ತೆ. ಸೊ ನೋಡ್ತಾ ಇರ್ಬೋದು, 2023 ಮಾಡಲು ಡೀಸೆಲ್ ವೇರಿಯಂಟ್, ಡೀಸೆಲ್ ಮ್ಯಾನ್ಯುವಲ್ ಅಲ್ವಾ ಸರ್ ಇದು? ಹೌದು ಸರ್. ಓಕೆ, ಶೋರೂಮಲ್ಲಿ ಏನು ತೊಗೊಂತೀರೋ ಅದಕ್ಕಿಂತ 3 ಲಕ್ಷದಿಂದ 5 ಲಕ್ಷ ರೂಪಾಯಿ ಕಮ್ಮಿಗೆ ಸಿಗ್ತಾ ಇದೆ. ಸೊ ನೋಡ್ತಾ ಇದ್ರಲ್ಲ, ಮಲ್ಟಿ ಕಲರ್ಸಲ್ಲಿ XUV 700 ಇರ್ತಕ್ಕಂಥದ್ದು. ಸಿರೀಶ್ ಆಟೋ ಕಾರ್ ಅಂಡ್ ಬೈಕ್ ಶೋರೂಮ್ ಬೊಮ್ಮನಹಳ್ಳಿ. ಇಲ್ಲಿಗೆ ವಿಸಿಟ್ ಮಾಡಿದ್ರೆ ಲೋನ್ ಬೇಕಂದ್ರೆ ಲೋನು ಸಿಗುತ್ತೆ. ಇದರಲ್ಲೂ ಕೂಡ ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ಇವ್ರ ಕಡೆಯಿಂದ ವಾರಂಟಿ ಇರುತ್ತೆ, ಜೊತೆಗೆ ಕಂಪ್ನಿ ವಾರಂಟಿಲಿ ಇರ್ತಕ್ಕಂಥ ವೆಹಿಕಲ್ಗಳು ಕೂಡ ಇವ್ರ ಹತ್ರ ಇರುತ್ತೆ. ಒಟ್ಟಿನಲ್ಲಿ ಲೇಟೆಸ್ಟ್ ಮಾಡಲ್ ಗಾಡಿಗಳೇ ಜಾಸ್ತಿ, ಸಿಂಗಲ್ ಓನರ್ ಗಾಡಿಗಳೇ ಜಾಸ್ತಿ ಇವ್ರ ಹತ್ರ. ಸರ್ ತಾರ್ ರಾಕ್ಸ್ ನೋಡೋರಿಗೆ ಬರೀ 2 ತಿಂಗಳ ಹಳೆ ಗಾಡಿ, AX7L ರೇರ್ ವೀಲ್ ಡ್ರೈವ್, 4x2 months ಓಲ್ಡ್ ವೆಹಿಕಲ್. ಹೌದು ಸರ್. ಅಂದ್ರೆ ಯಾವಾಗ ಸರ್ ರಿಜಿಸ್ಟರ್? ಡಿಸೆಂಬರ್ ಮ್ಯಾನುಫ್ಯಾಕ್ಚರಿಂಗು,
ಜಾನ್ ಅಲ್ಲಿ ರಿಜಿಸ್ಟರ್ ಆಗಿರುವಂತ ಅಂದ್ರೆ 2025 ಡಿಸೆಂಬರ್ ಮ್ಯಾನುಫ್ಯಾಕ್ಚರಿಂಗ್, ಹೌದು 2026 ಜನವರಿ ರಿಜಿಸ್ಟರ್ಡ್. ಹೌದು ಸರ್. ಅಂದ್ರೆ 2 months ವೆಹಿಕಲ್. ಹೌದು ಸರ್. ಸೂಪರ್. ಶೋರೂಮ್ ವಿಸಿಟ್ ಮಾಡಿ ಬೆಸ್ಟ್ ಪ್ರೈಸ್ ಅಲ್ಲಿ ಡೀಲ್ ಕ್ಲೋಸ್ ಮಾಡೋಣ ಸರ್. ಹಾಗಂದ್ರೆ ಸಿಂಗಲ್ ಓನರ್ ಅಂದ್ರೆ ಶೋರೂಮ್ ಟೆಸ್ಟ್ ಏನ್ ನೋಡ್ತೀರೋ ಅದೇ ತರನೇ ಕೇವಲ 700 ಕಿಲೋಮೀಟರ್ ಓಡಿರೋ ಗಾಡಿ ಸರ್. ಒಂದ್ಸರಿ ಇಂಟೀರಿಯರ್ ನೋಡ್ಬಿಡಿ, ಶೋರೂಮ್ ಇಂದ ಬಂದಿರತಕ್ಕಂತ ಸೀಟ್ ಕವರ್ ಕೂಡ ರಿಮೂವ್ ಮಾಡಿಲ್ಲ, ಪ್ಲಾಸ್ಟಿಕ್ ಕವರ್ ಆ ತರ ಇದೆ. ಜಸ್ಟ್ 2 months ಗಾಡಿ ಸೇಲ್ ಮಾಡ್ತಾ ಇದಾರೆ ಅಂದ್ರೆ ಸೊ ತಗೊಂಡವ್ರಿಗೂ ಒಂದು ಲಕ್ಕಷ್ಟೇನೆ. ಸರ್ ಯಾವ್ದು ಇದು ತವರಲ್ಲಿ ಥಾರ್ ರಾಕ್ಸ್ ಅಲ್ಲಿ? AX7L ಸರ್, ಟಾಪ್ AX7L. ಹೌದು. ಸೊ ಥಾರ್ ರಾಕ್ಸ್ ಯಾರಾದ್ರೂ ಹುಡುಕ್ತಾ ಇದ್ರೆ ನೋಡಿ ಇಲ್ಲಿದೆ. ಜಸ್ಟ್ 2 months ವೆಹಿಕಲ್, ಒಂದು ಸಿಂಗಲ್ ಸ್ಕ್ರಾಚ್ ಇಲ್ಲ, ಒಂದು ಸಿಂಗಲ್ ಡೆಂಟ್ ಇಲ್ಲ. ಲೇಟೆಸ್ಟ್ 2 months ಓಲ್ಡ್ ವೆಹಿಕಲ್ ಶಿರೀಶ್ ಆಟೋ ಕಾರ್ ಅಂಡ್ ಬೈಕ್ ಬೊಮ್ಮನಹಳ್ಳಿಲಿದೆ. ಈ ಗಾಡಿ ಯಾರಿಗಾದ್ರೂ ಬೇಕಾದ್ರೆ ಕಾಂಟ್ಯಾಕ್ಟ್ ನಂಬರ್ ಮೆನ್ಷನ್ ಮಾಡಿದ್ದೀನಿ, ಕಾಂಟ್ಯಾಕ್ಟ್ ಮಾಡ್ಬೋದು. ಕಾರಲ್ಲಿ ನೀವು ನೋಡ್ತಾ ಇದ್ದೀರಾ ಬರೀ 2 months ಓಲ್ಡ್ ವೆಹಿಕಲ್ ಅಲ್ಲ, ಇದ್ರ ಜೊತೆ ನಮ್ಮ ಹತ್ರ 5 to 6 ವೆಹಿಕಲ್ ಅಡಿಷನಲ್ ಕೂಡ ಇದೆ. ಇವಾಗ ನೀವು ನೋಡ್ತಾ ಇದ್ದೀರಾ ಇದು ಬಂದು 2022 ಮಾಡಲ್, ನಿಮಗೆ ಡೀಸೆಲ್ ಮ್ಯಾನ್ಯುವಲ್ ಅಲ್ಲಿ ಅವೈಲೇಬಲ್ ಇದೆ. ಅಂಡ್ ಪ್ಲಸ್ ನಿಮ್ಮ ಹತ್ರ 24 ಮಾಡಲ್ ಕೂಡ ನಮ್ಮ ಹತ್ರ ಡೀಸೆಲ್ ಮ್ಯಾನ್ಯುವಲ್ ಇದೆ. ಇದ್ರ ಜೊತೆ 23 ಮಾಡಲ್ ಡೀಸೆಲ್ ಮ್ಯಾನ್ಯುವಲ್ ನಿಮಗೆ ಅವೈಲೇಬಲ್ ಸಿಗುತ್ತೆ. ಅಂಡ್ ಪೆಟ್ರೋಲ್ ಅಲ್ಲಿ ನೋಡ್ತಾ ಇದ್ದೀರಾ, ಪೆಟ್ರೋಲ್ ಅಲ್ಲೂ ಕೂಡ ನಿಮಗೆ ಆಪ್ಷನ್ ಇದೆ. 23 ಮಾಡಲ್ ಇದೆ. ಇದೇ ರೀತಿ ನಮ್ಮ ಹತ್ರ 24 ಮಾಡಲ್ ಅವೈಲೇಬಲ್ ಇದೆ. ಅಂಡ್ ಪೆಟ್ರೋಲ್ ಆಟೋಮ್ಯಾಟಿಕ್ ಕೂಡ ಬರೋದಿದೆ. 4x2 ಬೇಕಾ 4x4 ಬೇಕಾ, ನಿಮಗೆ ಆಪ್ಷನ್ಸ್ ಎಲ್ಲಾನು ಕೂಡ ಸಿಗುತ್ತೆ. ಸೊ ನೋಡಿ ಯಾವ ಥರ ಬೇಕು, ಶಿರೀಶ್ ಆಟೋ ಕಾರ್ ಅಂಡ್ ಬೈಕ್ಸ್ ಬೊಮ್ಮನಹಳ್ಳಿ. ಸೊ ಇಲ್ಲಿಗೆ ವಿಸಿಟ್ ಮಾಡಿದ್ರೆ ಸಾಕು, ಇಷ್ಟು ಕಾರ್ಗಳಲ್ಲಿ ಯಾವ್ದು ಬೇಕಾದ್ರೂ ನೆಗೋಷಿಯಬಲ್ ಮಾಡಿ, ಲೋನ್ ಬೇಕಂದ್ರೆ ಲೋನು, ಕ್ಯಾಶಲ್ಲಿ ಅಂದ್ರೆ ಕ್ಯಾಶ್, ಯಾವ್ದು ಬೇಕಾದ್ರೂ ನೀವು ನಿಮ್ಮ ಆಪ್ಷನ್ಸ್ ಅದು ಆ ಥರ ಅವೈಲೇಬಲ್ ಸಿಗುತ್ತೆ. ಅದೇ ರೀತಿ ಬೊಲೆರೋದಲ್ಲಿ ನೋಡ್ತಾ ಇದ್ದೀರಾ, ನಿಮಗೆ ಬೊಲೆರೋ ಕ್ಲಾಸಿಕಲ್ಲಿ ಕೂಡ ಡೆಮೋ ವೆಹಿಕಲ್ ಸಿಗುತ್ತೆ. ಇದು 2023 ಮಾಡಲ್. ಇದು ತಗೊಂಡ್ತಕ್ಕಂಥವ್ರೆ ಸಿಂಗಲ್ ಓನರ್. ಹೌದು ಸರ್, ಅವರೇ ಫಸ್ಟ್ ಓನರ್ ಆಗ್ತಾರೆ. ಅದೇ ರೀತಿ ನಿಮಗೆ ಬೊಲೆರೋ ಕ್ಲಾಸಿಕಲ್ ಬೇಡ, ಬೊಲೆರೋ ನಿಯೋದಲ್ಲಿ ಬೇಕಾ, ಬೊಲೆರೋ ನಿಯೋದಲ್ಲಿ ನಿಮಗೆ ಡೆಮೋ ವೆಹಿಕಲ್ ಸಿಗುತ್ತೆ. ಡೆಮೋ ಇಲ್ಲ ತಗೊಂಡವ್ರೆ ಸಿಂಗಲ್ ಓನರ್. ಹೌದು, ಡೆಮೋ ಬೇಡ ನಂಗೆ, ಡೆಮೋದಲ್ಲಿ ಇಲ್ಲ ನಂಗೆ ಸಿಂಗಲ್ ಓನರ್ ವೆಹಿಕಲ್ ಬೇಕು ಅಂತ ಫಸ್ಟ್ ಓನರ್ ವೆಹಿಕಲ್ ಕೂಡ ನಿಮ್ಗೆ ಅವೈಲೇಬಲ್ ಇದೆ ಸರ್. 2022 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ಸ್. ಸೂಪರ್. ಬಲೆರೋ ಡೆಮೋ ಗಾಡಿ ಇದೆ, 2 ಬಲೆರೋ ನಿಯೋ ಇದೆ ಅಲ್ವಾ? 2 ಅನ್ರಿಜಿಸ್ಟರ್ಡ್ ವೆಹಿಕಲ್. ಇಲ್ಲ, ಒಂದು ಅನ್ರಿಜಿಸ್ಟರ್ಡ್ ಬೊಲೆರೋ ನಿಯೋ ಇದೆ. ಅದ್ರ ಜೊತೆ ನಿಮಗೆ ಬೊಲೆರೋ ರಿಜಿಸ್ಟರ್ಡ್ ವೆಹಿಕಲ್ ಒಂದು ಸಿಂಗಲ್ ಸಿಂಗಲ್ ಓನರ್ ಆಗ್ತಾರೆ ತಗೊಂಡವರು ಡೆಮೋ ವೆಹಿಕಲ್ ಗೆ. ಹೌದು, ಬರೀ ಮಹೇಂದ್ರ ವೆಹಿಕಲ್ ಅಲ್ಲ, ಇದು ಮಲ್ಟಿ ಬ್ರ್ಯಾಂಡ್ ಶೋರೂಮ್. ನಿಮಗೆ ಎಲ್ಲ ರೀತಿಯ ವೆಹಿಕಲ್ ಕೂಡ ಅವೈಲೇಬಲ್ ಇದೆ. ಇದು ನೋಡಿ, ಮಾರುತಿಯಲ್ಲಿ 2022 ಬ್ರೆಜಾ ವೆಹಿಕಲ್ ಕೂಡ ನಿಮಗೆ ಅವೈಲೇಬಲ್ ಇದೆ. ಪ್ರೈಸಿಂಗ್ ಅಲ್ಲಿ ನಾವು ತುಂಬಾ ಬೇರೆ ಕಡೆ ಸಿಗೋದಕ್ಕಿಂತ ಇನ್ನೂ ತುಂಬಾ ಕಮ್ಮಿಗೆ ನಾವು ಮಾಡಿಸ್ಕೊಡ್ತೀವಿ. ಬ್ರೆಜಾ VXi ಇರ್ಬೋದು, ಇಲ್ಲಾಂದ್ರೆ XUV300 ವೆಹಿಕಲ್ ಕೂಡ ನಮಗೆ ಅವೈಲೇಬಲ್ ಇದೆ. 2019 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, ಪೆಟ್ರೋಲ್ ಮ್ಯಾನ್ಯುವಲ್ ಕೂಡ ಸಿಗುತ್ತೆ. ಇದ್ರ ಜೊತೆ ನೋಡಿ ಆಟೋಮೆಟಿಕಲಿ ನೋಡ್ತಾ ಇದ್ದೀರಾ, ಟಾಟಾ ನೆಕ್ಸಾನ್ ನಿಮಗೆ ಸಿಗುತ್ತೆ 2019 ಮಾಡಲ್. ಇದನ್ನ ನೋಡಿ. ಅದೇ ರೀತಿ ಕಿಯಾದಲ್ಲಿ ಸೆಲ್ಟೋಸ್ ಕೂಡ ನಮ್ಮ ಹತ್ರ ಅವೈಲೇಬಲ್ ಇದೆ. HDX ಮಿಡ್ ವೇರಿಯಂಟ್ ನಿಮಗೆ ಬೇಕಾದ್ರೆ ನೀವು ನೋಡ್ಬೋದು. ಅದೇ ರೀತಿ ಎಲೆಕ್ಟ್ರಿಕಲ್ ವೆಹಿಕಲ್ ನೋಡ್ತಾ ಇದ್ದೀರಾ, ಟಾಟಾ ಟಿಗೋರ್ ಕೂಡ ನಿಮಗೆ ಅವೈಲೇಬಲ್ ಇದೆ. ಸೊ ಇಲ್ಲಿ ಮಲ್ಟಿ ಬ್ರ್ಯಾಂಡ್ ಶೋರೂಮ್ ಸರ್, ನಿಮಗೆ ಎಲ್ಲಾ ರೀತಿಯ ವೆಹಿಕಲ್ ಕೂಡ ನಿಮಗೆ ನೋಡಬಹುದು. ಅಂದ್ರೆ ನಿಮ್ಮ ಹತ್ರ ಸಿಂಗಲ್ ಓನರ್ ಜಾಸ್ತಿ ಮೇಜರ್ ಆಲ್ಮೋಸ್ಟ್ ನಾವು ಸಿಂಗಲ್ ಓನರ್ ವೆಹಿಕಲ್ ಗಳನ್ನ ನಾವು ಪಿಕ್ ಮಾಡ್ತೀವಿ. ಓಕೆ ನೋಡಿ, ಶಿರೀಶ್ ಆಟೋ ಕಾರ್ ಅಂಡ್ ಬೈಕ್ಸ್ ಬೊಮ್ಮನಹಳ್ಳಿ. ನೀವು ಮೆಟ್ರೋದಲ್ಲಿ ಬರ್ತೀನಿ ಅಂದ್ರೆ ಅದೇ ಮೆಟ್ರೋ ಸ್ಟೇಷನ್ ಬೈ ವಾಕ್ ಥ್ರೂನೇ ಬಂದ್ಬಿಡ್ಬೋದು ಶೋರೂಮ್ಗೆ. ಬರೀ ಇಷ್ಟೇ ವೆಹಿಕಲ್ ಅಲ್ಲ, ನಿಮಗೆ ಲೋ ಬಜೆಟ್ ಎಲ್ಲ ನೋಡ್ತಾ ಇದ್ದೀರಾ, ಅರೌಂಡ್ 4 to 5 lakh ಅಲ್ಲಿ ಯಾವ್ದಾದ್ರು ವೆಹಿಕಲ್ ನೋಡ್ತಾ ಇದ್ದೀರಾ, ಗ್ರ್ಯಾಂಡ್ ಐಟನ್ ಇದೆ, ಸ್ವಿಫ್ಟ್ ಇದೆ, i20 ಇದೆ, ವ್ಯಾಗನಾರ್ ಇದೆ, i10 ವೆಹಿಕಲ್ ಕೂಡ ಇದೆ. ಇಲ್ಲ ಇನ್ನೂ ಲೋ ಬಜೆಟ್ ಲೈಕ್ 50, 75, 1 lakh, 125 ಈ ರೇಂಜ್ ಅಲ್ಲಿ ನೋಡ್ತೀರಾ, ಫಿಗೋ ಇದೆ, ಇವಾನ್ ಇದೆ, i10 ಬರುತ್ತೆ. ಎಲ್ಲ ರೀತಿಯ ವೆಹಿಕಲ್ ಕೂಡ ನಮ್ಮ ಹತ್ರ ಬರುತ್ತೆ ಸರ್. ಸೊ ನೋಡಿ, ನೋಡ್ತಾ ಇದ್ರಲ್ಲ, i20 ಬೇಕಂದ್ರೂ ಸಿಗುತ್ತೆ, ಸ್ವಿಫ್ಟ್ ಬೇಕಂದ್ರೂ ಇದೆ, i10 ಕೂಡ ಇದೆ, ವ್ಯಾಗ್ನಾರ್ ಬೇಕಂದ್ರೆ ವ್ಯಾಗ್ನಾರ್ ಕೂಡ ಇದೆ, ಹಾಗೆ ಗ್ರ್ಯಾಂಡ್ i10 ಕೂಡ ಇದೆ, ಸ್ವಿಫ್ಟ್ VX ಇದೆ. ಸೊ ಯಾವ ಥರ ಬೇಕಾದರೂ ವೆಹಿಕಲ್ ನೀವು ಚೂಸ್ ಮಾಡ್ಬೋದು. ಶಿರೀಶ್ ಆಟೋ ಕಾರ್ ಅಂಡ್ ಬೈಕ್ ಬೊಮ್ಮನಹಳ್ಳಿ. ನಿಮಗೆ ಲೋ ಬಡ್ಜೆಟ್ ಬೇಕಾ, ಲೋ ಬಡ್ಜೆಟ್ಟು, ಲೇಟೆಸ್ಟ್ ಮಾಡಲ್ ಬೇಕಾ, ಲೇಟೆಸ್ಟ್ ಮಾಡಲು, ಸಿಂಗಲ್ ಓನರ್ ಗಾಡಿ ಬೇಕಾ, ಸಿಂಗಲ್ ಓನರ್ ಗಾಡಿ, ಪೆಟ್ರೋಲ್ ಬೇಕಂದ್ರೆ ಪೆಟ್ರೋಲು, ಮ್ಯಾನ್ಯುವಲ್ ಬೇಕಂದ್ರೆ ಮ್ಯಾನ್ಯುವಲ್ಲು, ಆಟೋಮೆಟಿಕ್ ಬೇಕಂದ್ರೆ ಆಟೋಮೆಟಿಕ್. ಒಟ್ಟಿನಲ್ಲಿ ಎಲ್ಲ ಥರ ಮಲ್ಟಿ ಆಪ್ಷನ್ಸು ಕಾರ್ ಅಂಡ್ ಬೈಕ್ ಶೋರೂಮಲ್ಲಿದೆ ಬೊಮ್ಮನಹಳ್ಳಿ ಬ್ರಾಂಚಲ್ಲಿ. ಒಂದ್ಸರಿ ವಿಸಿಟ್ ಮಾಡಿ. ನಾನು ಪದೇ ಹೇಳ್ತಾ ಇದ್ದೀನಿ, ಅದೇ ಮೆಟ್ರೋ ಸ್ಟೇಷನ್ನು, ಇದೇ ಶೋರೂಮು. ನೀವು ಮೆಟ್ರೋದಲ್ಲಿ ಬಂದು ನೋಡ್ತೀನಿ ಅಂದರೂ ಕೂಡ ತುಂಬ ಅನುಕೂಲತೆ ಇರ್ತಕ್ಕಂಥ ಒಂದು ಪ್ರೈಮ್ ಲೊಕೇಶನ್ ಅಂತಲೇ ಹೇಳ್ಬೋದು.